ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಜೋಳದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ, ಹೇಗೆ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಆದರೆ ಜೋಳದ ರೊಟ್ಟಿ ಮಾಡುವಾಗ ಇದೇನಪ್ಪ ಹುರಿತಾ ಇದ್ದಾರೆ ಅಂತ ಅನ್ಕೋತೀರಾ? ಮುಂದೆ ನೋಡಿ ನೀವು, ಮುಂದೆ ಬರುತ್ತೆ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ. ಈಗ ಅದಕ್ಕೆ ನಮಗೆ ಒಂದು ಪಲ್ಯ ಬೇಕಲ್ವಾ, ಅದಕ್ಕೋಸ್ಕರ ನಾನು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಹೆಸರುಬೇಳೆ ಮತ್ತು ಬೀನ್ಸ್ ಹಾಕಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೇನೆ. ಇವಾಗ ಅದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ ಎಲ್ಲ ಮೊದಲಿಗೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕಿದ್ದೇನೆ. ಆಮೇಲೆ ನಾನು ಅದಕ್ಕೆ ಈರುಳ್ಳಿ, ಟೊಮೆಟೊ, ಒಣ ಮೆಣಸು, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ಟೊಮೆಟೊ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೇನೆ. ತುಂಬ ಹಾಕೋದಿಲ್ಲ, ಯಾಕಂದರೆ ಸಬ್ಬಸಿಗೆ ಸ್ವಲ್ಪ ಖಾರ ಇರುತ್ತೆ. ಅದಕ್ಕೋಸ್ಕರ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೇನೆ ನಾನು ಇಲ್ಲಿ. ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಹಾಕಿದ್ರೆ. ಈಗ ನಾನು ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರುಬೇಳೆ ಮತ್ತು ಬೀನ್ಸ್ ಇದು 3 ಹಾಕಿ ಬೇರೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಅದು ಬೇಗನೆ ಬೆಂದೋಗುತ್ತೆ, ಅದಕ್ಕೋಸ್ಕರ ಅದನ್ನು ಬೇಯಿಸಿಟ್ಕೊಂಡಿದ್ದೆ. ಇವಾಗ ನಾನು ಹಾಕ್ಕೊಳ್ತೇನೆ ಹುರ್ಕೊಂಡಿದ್ದ ಮಸಾಲೆಯಲ್ಲಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ತೆಂಗಿನಕಾಯಿ 2-3 ಸ್ಪೂನಷ್ಟು ತೆಂಗಿನಕಾಯಿ ಹಾಕಿದ್ದೇನೆ. ಪಲ್ಯ ರೆಡಿ ಆಗೋಗ್ಬಿಡುತ್ತೆ, ಬೇಗನೆ ರೆಡಿ ಆಗುತ್ತೆ ಇದು ಪಲ್ಯ. ಸ್ವಲ್ಪ ಬೇರೆ ಕೆಲಸದಲ್ಲಿರುವಾಗ ನಾವು ಸಬ್ಬಸಿಗೆ ಸೊಪ್ಪು, ಬೀನ್ಸು, ಹೆಸರುಬೇಳೆ ನಾವು ಬೇಯಿಸ್ಲಿಕ್ಕೆ ಇಟ್ಕೊಂಡ್ಬಿಟ್ರೆ ಬೇರೆ ಕೆಲಸ ಮಾಡ್ಕೋಬೋದು. ಅಲ್ಲಿವರೆಗೆ ಅದು ಬೇಯ್ತದೆ. ಅದಕ್ಕೆ ಆಮೇಲೆ ಒಂದು ಒಗ್ಗರಣೆ ಮಾಡಿಬಿಟ್ರೆ, ಸ್ವಲ್ಪ ಮೇಲಿಂದ ತೆಂಗಿನ ತುರಿ ಎಲ್ಲ ಹಾಕಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಆಮೇಲೆ ನಾವು ಇವಾಗ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ. ಇವಾಗ ಒಂದು ಪಾತ್ರೆಯಲ್ಲಿ ನಾನು 1.5 ಕಪ್ಪಷ್ಟು ನೀರು ತಗೊಳ್ತೇನೆ. 1.5 ಕಪ್ ಅಷ್ಟೇ ಸಾಕು ನೀರು. ಅದು ಚೆನ್ನಾಗಿ ಕುದಿಬೇಕು. ಅದಕ್ಕೆ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ತೇನೆ, 1 ಸ್ಪೂನಷ್ಟು ಆಯಿಲ್ ಹಾಕ್ತೇನೆ. ಎಣ್ಣೆ ಹಾಕೋದ್ರಿಂದ ನಮಗೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಣ್ಣೆ ಹಾಕಬೇಕು. ಈಗ ನೀರು ಚೆನ್ನಾಗಿ ಕುದ್ಮೇಲೆ ನಾನು ಅದಕ್ಕೆ 1.5 ನೀರು ಹಾಕಿದ್ದೇನಲ್ಲ, ಅದಕ್ಕೆ ನಾನು 1/4 ಕಪ್ಪಷ್ಟು ಹಿಟ್ಟು ಹಾಕ್ಕೊಳ್ತೇನೆ, ಜೋಳದ ಹಿಟ್ಟು. ನಾವು ಯಾವ ಕಪ್ಪಲ್ಲಿ ನೀರು ಹಾಕಿದ್ವೋ ಅದೇ ಕಪ್ಪಲ್ಲಿ ನಾವು ಹಿಟ್ಟು ಹಾಕ್ಕೋಬೇಕು. 1.5 ಕಪ್ಪಿಗೆ 1/4 ಅಷ್ಟು ಹಿಟ್ಟು ಹಾಕಿ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ನಾವು ಒಳ್ಳೆ ಬಿಸಿ ಕುದಿಸಿದ ನೀರಲ್ಲಿ ಮಾಡ್ತೀವಲ್ಲ, ಚೆನ್ನಾಗಿ ಜಿಗಿ ಬರುತ್ತೆ, ಅಂಟಾಗಿ ಬರುತ್ತೆ. ಆವಾಗ ನಮಗೆ ರೊಟ್ಟಿ ಮಾಡಲಿಕ್ಕೆ ಈಸಿ ಆಗುತ್ತೆ. ತಣ್ಣೀರೆಲ್ಲ ಹಾಕಿ ನಾವು ಮಾಡ್ಕೋಬಾರ್ದು, ಚೆನ್ನಾಗಿ ಕುದಿಯೋ ನೀರೆಲ್ಲ ಹಾಕಿ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಅದು ಅದರಲ್ಲಿ ಚೆನ್ನಾಗಿ ಬೇಯ್ತದೆ ಸ್ವಲ್ಪ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಮುಚ್ಚಿಡಬೇಕು. ಆದರೂ ಅದು ತುಂಬ ಬಿಸಿ ಇರುತ್ತೆ. ಅದಕ್ಕೆ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಹಿಟ್ಟು ಸೌಟಿಂದನೇ ನಾವು ಮೊದಲು ಒಂದು ಅಕ್ಕಿ ರೊಟ್ಟಿ ಮಾಡಿ ತೋರಿಸಿದ್ದೆ, ಅದರಲ್ಲೂ ಇದೇ ಥರ ನಾನು ಪ್ರೊಸೀಜರ್ ಮಾಡಿದ್ದೇನೆ. ಅದೇ ಥರನೇ ಜೋಳದ ರೊಟ್ಟಿನೂ ಮಾಡ್ಕೋಬೋದು ಈಸಿಯಾಗಿ. ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲ, ಒಡೆದೋಗುತ್ತೆ, ಹರಿದೋಗುತ್ತೆ ರೊಟ್ಟಿ ಹಾಕುವಾಗ ತವೆ ಮೇಲೆ ಅಂತ, ಅದೆಲ್ಲ ಏನೂ ಇಲ್ಲ. ಚೆನ್ನಾಗಿ ಇದು ಬಿಸಿ ಇರುವಾಗಲೇ ಸೌಟಿಂದನೇ ನಾವು ಚೆನ್ನಾಗಿ ಅದನ್ನು ನಾದಬೇಕು. ಕೈಯಿಂದ ನಾದ್ಕೊಳ್ಳಿಕ್ಕೆ ನಮಗೆ ಬಿಸಿ ಇರುತ್ತೆ. ನಾದ್ತಾ ಅದು ಥಂಡಾಗುತ್ತೆ. ಆಮೇಲೆ ನಾವು ಅದನ್ನು ಕೈಯಿಂದ ಮಾಡ್ಕೋಬೋದು ಈಸಿಯಾಗಿ. ನಾವು ಎಣ್ಣೆ ಹಾಕಿರ್ತೀವಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಚೆನ್ನಾಗಿ ನಾದಿ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಮಗೆ ಎಷ್ಟು ದೊಡ್ಡದು ರೊಟ್ಟಿ ಬೇಕೋ ಅಷ್ಟು ದೊಡ್ಡದು. ನಾನೀಗ ಹಾಕಿದ್ದ ಒಂದು ಮೆಜರ್ಮೆಂಟಲ್ಲಿ 5 ರೊಟ್ಟಿ ಆಗಿದೆ, ಅಷ್ಟು ಸಾಕು. ನಾನೀಗ ರಾತ್ರಿ ಊಟಕ್ಕೆ ನಾನೀಗ ಮಾಡ್ತಾ ಇರೋದು. ನಾವು ಈಗ ನೈಟಲ್ಲಿ ಅಷ್ಟೇನು ಅನ್ನ ಎಲ್ಲ ತಗೊಳ್ಳೋದಿಲ್ಲ, ಅದಕ್ಕೋಸ್ಕರ ನಾವು ರೊಟ್ಟಿ ಮಾಡಿ ಪಲ್ಯ ಮಾಡ್ಕೊಂಡಿದ್ದೇನೆ. ಈಗ ಅದನ್ನು ಒಂದು ಉಂಡೆ ತೊಗೊಂಡು ಈ ಥರ ಚೆನ್ನಾಗಿ ನಾದಿಬಿಟ್ಟು ಈ ಥರ ಕೈಯಲ್ಲಿ ನಾವು ರೌಂಡಾಗಿ ಮಾಡ್ಕೋಬೇಕು. ಆಮೇಲೆ ಹಿಟ್ಟು ತೊಗೊಂಡ್ಬಿಟ್ಟು, ತುಂಬ ಹಿಟ್ಟು ಬೀಳಲ್ಲ ಇದು. ಕೈಯಲ್ಲಿ ಬಡಿದಿದ್ರೆ ತುಂಬ ಹಿಟ್ಟು ಬೇಕಾಗುತ್ತೆ, ಬಡಿಯುವಾಗ ಕೈಗೆ ಅಂಟ್ಕೊಳ್ತದೆ ಅಂಥೇಳಿ ತುಂಬ ಹಿಟ್ಟು ಹಾಕ್ಕೊಳ್ತಾರೆ. ಇಲ್ಲಿ ಅಷ್ಟೇನು ಹಿಟ್ಟು ಬೀಳಲ್ಲ. ನಾವು ಈಗ ಚಪಾತಿ ಥರನೇ ಲಟ್ಸಿದ್ರೆ ಆಯಿತು. ಅಕ್ಕಿ ರೊಟ್ಟಿನೂ ಅದೇ ಥರನೇ ಮಾಡಿ ತೋರಿಸಿದ್ದೆ. ಯಾರು ನೋಡಲಿಲ್ಲ ಅವರು ನೋಡಿ ಹೋಗಿ ಅಕ್ಕಿ ರೊಟ್ಟಿ ಮಾಡಿ ತೋರಿಸಿದ್ದೇನೆ.
ಯಾರು ನೋಡಿಲ್ಲ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ನೋಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಸುಲಭವಾಗಿ ಮನೆಯಲ್ಲೇ ಆರಾಮಾಗಿ ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಈ ಥರ ನಾವು ಲಟ್ಸುವಾಗ ನೋಡ್ರಿ ಒಂದು ಚೂರು ಅದು ಒಡೆಯೋಲ್ಲ, ಮುರಿದೋಗಲ್ಲ, ಹರಿದೋಗಲ್ಲ. ಇವಾಗ ನಾನು ಈಸಿಯಾಗಿ ಎಷ್ಟೆಲ್ಲ ಬೇಕೋ ಅಷ್ಟು ಮಾಡಿಕೊಂಡು ತವೆ ಮೇಲೆ ಹಾಕ್ಕೊಳ್ಳೋದು. ಈಗ ನಾನು ಬಟ್ಟೆಯಿಂದ ಏನು ನೀರು ಹಚ್ಕೋಬೇಕಂತಿಲ್ಲ, ಯಾಕಂದರೆ ಅದರಲ್ಲಿ ತುಂಬ ಹಿಟ್ಟಿರೋದಿಲ್ಲ. ನೀವು ಬೇಕಾದಲ್ಲಿ ನಿಮಗೆ ಭಯ ಆದರೆ ನೀವು ಒಂದು ಬಟ್ಟೆ ಇಟ್ಕೊಂಡು ನೀರು ಹಚ್ಕೊಳ್ಬೋದು ಸ್ವಲ್ಪ ಸ್ವಲ್ಪ ಆಗಿ. ಈಗ ನಾನು ಅದನ್ನು ತಿರ್ಸ್ಕೊಂಡು ಹಾಕ್ಕೊಳ್ತೇನೆ. ಒಂದು ಬದಿಯಲ್ಲಿ ಸ್ವಲ್ಪ ಬೆಂದ ಮೇಲೆ ತಿರ್ಸಾಕಬೇಕು. ಇಷ್ಟು ಅದೇ ಥರ ಅದು ಬೇಯೋವರೆಗೆ ನಾವು ಮತ್ತೊಂದು ಉಂಡೆ ತೊಗೊಂಡ್ಬಿಟ್ಟು ಅದೇ ಥರ ರೆಡಿ ಮಾಡ್ಕೋಬೋದು. ಅಲ್ಲಿವರೆಗೆ ನಮಗೆ ಟೈಮ್ ಸಿಗುತ್ತೆ. ಈಗ ನಾನು ಅದು ತಿರ್ಸಾಕ್ಕೊಳ್ತೇನೆ. ತಿರ್ಸಾಕ ತನ್ನಂತಾನೆ ಅದು ಉಬ್ಬಿ ಬರುತ್ತೆ. ಏನು ಕೈ ಹಚ್ಚಬೇಕು, ಬಟ್ಟೆ ಹಚ್ಚಬೇಕು, ಒತ್ತಬೇಕು ಅಂತ ಏನಿಲ್ಲ, ತಾನೇ ಉಬ್ಬುಳುತ್ತೆ. ಆದರೆ ನಾವು ಸ್ವಲ್ಪ ಸೈಡಲ್ಲಿ ಮಾತ್ರ ಅದನ್ನು ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಸೈಡಲ್ಲಿ ಬೇಯಬೇಕು. ಆವಾಗ ಸೈಡ್ ಬೆಂದಾಗ ನಮಗೆ ಒಂದು ರೀತಿ ಗರಿಗರಿಯಾಗಿ ಬಾಯಲ್ಲಿ ತಿನ್ನುವಾಗ ಕ್ರಿಸ್ಪಿಯಾಗೂ ಸಿಗುತ್ತೆ, ಮಧ್ಯದಲ್ಲಿ ನಮಗೆ ಸಾಫ್ಟಾಗೂ ಇರುತ್ತೆ. ಆಯಿತು, ಒಂದು ರೊಟ್ಟಿ ರೆಡಿ ಆಯಿತು. ನೆಕ್ಸ್ಟು ಹಾಗೆ ಲಟ್ಟಿಸಿ ನಾವು ಹಾಕ್ಕೋಬೋದು ರೊಟ್ಟಿಯನ್ನು. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಯಾವುದೇ ಇದ್ರೂ ನಾವು ಬಿಸಿ ನೀರಲ್ಲೇ ಕುದಿಸಿದ ನೀರಲ್ಲೇ ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಈ ಥರ ನಾದಬೇಕು, ರೊಟ್ಟಿ ಮಾಡಬೇಕು. ಇಷ್ಟೇ ಪ್ರೊಸೀಜರ್ ಇರೋದು. ನಾನು ನಿಮಗೆ ಎಷ್ಟು ಬೇಕು, ಈಗ ನಮಗೆ 4 ರೊಟ್ಟಿ ಬೇಕಾಗಿತ್ತು, ನಾನು 4 ರೊಟ್ಟಿ ಮಾಡಿಕೊಂಡು 5 ರೊಟ್ಟಿ ಮಾಡಿದ್ದೇನೆ. ಅಷ್ಟು ಈಸಿಯಾಗಿ ಬೇಗನೆ ಆಗುತ್ತೆ, ಟೈಮ್ ಸೇವರು. ಚಪಾತಿಗಿಂತ ಬೇಗ ಆಗುತ್ತೆ ಇದು. ರೊಟ್ಟಿ ತುಂಬ ಒಳ್ಳೆಯದು. ನೀವು ಮಾಡಿ ತಿನ್ನಿರಿ, ಏನೂ ಭಯ ಬೇಡ. ಆರಾಮಾಗಿ ನಾವು ಮನೆಯಲ್ಲಿ ಆರಾಮಾಗಿ ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ನೋಡಿ ಮಾಡಿ ನೀವು ಕಲೀರಿ ಮತ್ತು ಸುಲಭದ ವಿಧಾನದಲ್ಲಿ ತೋರಿಸುವಂಥ ಅಡುಗೆ ನಿಮಗೆ ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೇನೆ ಬೇರೆ ಬೇರೆ ಅಡುಗೆಯೊಂದಿಗೆ, ಹೊಸ ಅಡುಗೆಯೊಂದಿಗೆ. ನಾನೀಗ ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರುಬೇಳೆ, ಬೀನ್ಸ್ ಹಾಕಿ ಮಾಡಿರೋ ಪಲ್ಯದ ಜೊತೆಗೆ, ಈರುಳ್ಳಿ ಜೊತೆಗೆ ನಾನು ಈ ರೊಟ್ಟಿಯನ್ನು ಸವಿತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.